ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಅವತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹರಬೇಡ್ರಿ. ಈ ಚುನಾವಣೆ ಟೈಮಿಗೆ ಮಂದಿಗೆ ದೊಡ್ಡ ದೊಡ್ಡ ಆಸೆ ಭರವಸೆ ಏನೇನೋ ಕನಸು ಕಾಣಿಸೋದು ರಾಜಕಾರಣಿಗಳಿಗಿರುವಂತ ಭಾರಿ ಟ್ಯಾಲೆಂಟ್ ನೋಡ್ರಪ್ಪ. ಆದ್ರ ಯಾವಾಗ ಖರೆ ಕೆಲಸಕ್ಕೆ ಇಳಿತಾರ, ಅಭಿವೃದ್ಧಿ ಮಾಡ್ಬೇಕು ಅಂತಾರಲ್ಲ, ಅವಾಗೆ ಸಮಸ್ಯೆಗಳು ಏನು ಸವಾಲುಗಳು ಏನು ಅಂತ ಅರಿವಿಗೆ ಬರ್ತದ. ಯಾಕೆ ಮಾತು ಹೇಳಿಕತ್ತೀನಂದ್ರ, DCM DK ಶಿವಕುಮಾರ್ ಸಾಹೇಬ್ರು ಅಂದು ಹೇಳಿದ್ಯೇನು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಏನೇನೋ ಅಭಿವೃದ್ಧಿ ಮಾಡ್ತೀವಿ, ಹೊಸ ಪ್ರಗತಿ ತರ್ತೀವಿ, ಹೊಸ ತಂತ್ರಜ್ಞಾನ, ಒಟ್ನ್ಯಾಗ ಬ್ರ್ಯಾಂಡ್ ಬೆಂಗಳೂರು ಆಗ್ತದ ಅಂತ ಹೇಳಿದ್ರು. ಈಗ ಅಧಿಕಾರಕ್ಕೆ ಬಂದ್ರು 2 ವರ್ಷ ಆಯ್ತು. ಆದ್ರೆ ಈಗ ಹೇಳ್ತಾರ ಬೆಂಗಳೂರನ್ನ 2-3 ವರ್ಷಗಳದ್ರಾಗ ಆ ದೇವರೇ ಕೆಳಗಿಳಿದ್ ಬಂದ್ರು ಏನೂ ಮಾಡಕ್ಕಾಗಲ್ಲ ಅಂತಾರ. ಹೆಂಗಪ್ಪ ಇದು? DKC ಅವ್ರದ್ದು ಅಂದು ಹಿಂದಿನ ಮಾತು. ಕರ್ನಾಟಕ ಗವರ್ಮೆಂಟ್ is launching a portal of brand Bangalore, Soon I want to have one more round of suggestions on traffic, especially on traffic management, flyovers or tunnels also is an important issue. Within 1 year, 2 year, 3 year, ಈ ಬೆಂಗಳೂರಿನ ಮೇಲ್ಗಡೆ ಇರುವಂತಹ ಭಗವಂತ ಕೆಳಗಡೆ ನಡೆದಾಡೋದು ಏನು ಮಾಡಕ್ಕೆ ಸಾಧ್ಯ ಇಲ್ಲ. Within 1 year, 2 year, 3 year, ಈ ಬೆಂಗಳೂರಿನ ಮೇಲ್ಗಡೆ ಇರುವಂತಹ ಭಗವಂತ ಕೆಳಗಡೆ ನಡೆದಾಡೋದು ಏನು ಮಾಡಕ್ಕೆ ಸಾಧ್ಯ ಇಲ್ಲ. DKC ಅವರು ಈ ಮಾತಿಗೆ JDS ತಮ್ಮ ಸಿಟ್ಟು ಆಕ್ರೋಶ ಹೊರ ಹಾಕ್ಯಾರ. ಹಿಂಗೆಲ್ಲ ಮಾತಾಡೋರು ಕೈಲಾಗದವರು ಅಂತ ಬರೀತಾರ. DCM DK ಶಿವಕುಮಾರ್ ಸಾಹೇಬ್ರದ ಹಂಗಾದ್ರ CM ಸಿದ್ದರಾಮಯ್ಯನವ್ರದು ಸಿಟ್ಟು ಏನ್ ಹೊಸಾದಲ್ ಬಿಡ್ರಿ. ಕಾರ್ಯಕರ್ತರು ಇರಬಹುದು, ಅತ್ರಾಗೂ ಮಾಧ್ಯಮದವ್ರ ಮ್ಯಾಲಂತೂ ಹರಿಹಾಯೋದು, ದರ್ಪದಿಂದ ಬೈಯೋದು, ಹೆಂಗ ಬೇಕಂಗ್ ಮಾತಾಡೋದು ಏನ್ ಹೊಸ ವಿಷಯನೇ ಅಲ್ಲ. ಕೆಲವೊಂದ್ಸಲ ಅಂತೂ ಹೊಡಿಲಿಕ್ಕೆ ಹೋಗಿದ್ರು, ನೆನಪದ ಇಲ್ಲಿ ನಿಮಗೆಲ್ಲ. ಈಗ ಅವ್ರು ಎಷ್ಟು ಹತಾಶರಾಗ್ಯಾರ, ಫ್ರಸ್ಟ್ರೇಷನ್ ಆಗದಾರ ಅಂತ ಹೇಳಿ ಗೊತ್ತಾಗ್ತದ ನಿಮಗ. ಎಂಥ ಪರಿಸ್ಥಿತಿ ನೋಡ್ರಿ ಅವ್ರದ್ದು ಒಂದ್ಸಲ. ಯಾಕಂದ್ರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೇಳಲಿಕ್ಕತ್ತಾರ ಮಾಧ್ಯಮದವರು. ಅದಕ್ಕೆ ಎಂಥ ಪರಿಸ್ಥಿತಿ ಅದ ನೋಡ್ರಿ ನೀವು. ಒಬ್ರು ಮಾತಾಡ್ರಿ, ನೀವು ಇಷ್ಟೊಂದ್ ಜನ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗತ್ತ? ಯಾವನಾರು ಒಬ್ಬ ಮಾತಾಡಿದ್ರೆ ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಒಬ್ರು ಮಾತಾಡ್ಬೇಕು ಯಾರಾದ್ರು. ಸಿಟ್ಟು ಬಂದಾಗ ಹಿಟ್ಟು ಮುಕ್ಕೋತಾರಪ್ಪ ನಮ್ ಕಡೆ. ನಾವೇನು CM ಸಾಹೇಬ್ರಿಗೆ ಅಂತವೆಲ್ಲ ಹೇಳೋದಿಲ್ಲ. ಇನ್ನ ಮಹಾಕುಂಭ ಮೇಳ, ಪ್ರಯಾಗ್ರಾಜ್ನ ನಡೀತಿರುವಂತಹ ಮಹಾಕುಂಭ ಮೇಳದ ಬಗ್ಗೆ ಈ ಆಗ್ಲಾರ್ದವ್ರು ಏನೇನೋ ವಿಚಿತ್ರ ಬ್ಯಾರೆ ನಂಬಿಕೆ ಬ್ಯಾರೆ ಭಕ್ತಿ ಭಾವ ಇರ್ತೈತಿ ನೋಡ್ರಿ, ಅಂಥವ್ರು ಏನೇನೋ ಸುಳ್ಳು ಸುದ್ದಿ ಹಬ್ಬಸ್ಲಿಕ್ಕತ್ತಿದ್ರು. ಆದ್ರ ಈ ಮಹಾಕುಂಭ ಮೇಳದ ತ್ರಿವೇಣಿ ಸಂಗಮದ ನೀರಿನ ಶುದ್ಧತೆ ಬಗ್ಗೆ ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ ಡಾಕ್ಟರ್ ಅಜಯ್ ಸೋಂಕರ್ ಅವರು ಪ್ರತಿಕ್ರಿಯೆ ಕೊಟ್ಟಾರ. ಗಂಗಾ ನೀರು ಸ್ನಾನಕ್ಕೆ ಸುರಕ್ಷಿತ ಅಷ್ಟೇ ಅಲ್ಲ, ಅದರ ಸಂಪರ್ಕ ಬರುವುದರಿಂದ ಚರ್ಮ ರೋಗಗಳೆಲ್ಲ ಯಾವುದೂ ಬರುವುದಿಲ್ಲ, ಎಲ್ಲದರಿಂದ ದೂರ ಇರ್ತೀರಿ ಅಂತ ಹೇಳ್ಯಾರ. ಅದಕ್ಕೆ ಹೇಳುದು ನೋಡ್ರಿ ಅವ್ರವ್ರ ಭಕ್ತಿ ಅವ್ರವ್ರ ಭಾವಕ್ಕೆ ಬಿಟ್ಟಿದ್ರಪ್ಪ. ಇಲ್ಲಿ ಸಲ್ಲದ ಯಾಕ್ಲಾರ್ದವ್ರು ಹೋಗ್ಲಾರ್ದು, ಇಲ್ಲಿ ಸಲ್ಲದಪ್ಪ ಪ್ರಚಾರ ಮಾಡಬಾರ್ದು ಅಂತ ಹೇಳ್ತೀನಿ ನೋಡ್ರಿ. ಸುಮ್ಮನೆ ಮತ್ತೊಬ್ರ ಭಾವನೆಗೆ ಧಕ್ಕೆ ತರೋದು ಯಾಕಂತ. ಇವತ್ತು ಇಲ್ಲೊಂದು ಭಾರಿ ಅಪರೂಪದ ದೃಶ್ಯ ತೋರಿಸ್ತೀನಿ ನಿಮ್ಗ. ಈ ಡಾಕ್ಟರ್ ಪಂಕಜ್ ಸಿಂಗ್ ಅನ್ನುವಂಥವ್ರು, ಬಿಹಾರ ಮೂಲದ ಡಾಕ್ಟರ್ ಪಂಕಜ್ ಕುಮಾರ್ ಸಿಂಗ್ ಅವರು ದೆಹಲಿ ಸರ್ಕಾರದಾಗ ಹೊಸದಾಗಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಾರ. ರಜಪೂತ್ ಸಮುದಾಯದಿಂದ ಬಂದವರಾಗಿರೋದ್ರಿಂದ ಇವರು ದೆಹಲಿ ವಿಧಾನಸಭಾ ಚುನಾವಣೆದಾಗ ಗೆದ್ದು ಬಂದಾರ. ಯಾರನ್ನ? ಆಮ್ ಆದ್ಮಿ ಪಕ್ಷದವರನ್ನ ಸೋಲಿಸಿ ವಿಕಾಸ್ಪುರಿ ಕ್ಷೇತ್ರದಿಂದ ಗೆದ್ದು ಬಂದಾರ. ಅಷ್ಟೇ ಅಲ್ಲ, ಮೊದಲನೇ ಸಲ ಶಾಸಕರಾಗಿ ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಯಾರ. ಹಿಂಗಾಗಿ ಅವರ ಕ್ಷೇತ್ರದ ಮಂದಿ, ಅದ್ರಾಗೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮಂದಿ ಎಲ್ಲಾ ಕೂಡಿ ಅವ್ರ ಗೆಲುವನ್ನ ಸಂಭ್ರಮಿಸಾರ, ಸಿಹಿ ಹಂಚಾರ. ಅಷ್ಟೇ ಅಲ್ರಿ, ಆಶ್ಚರ್ಯ ಅಂದ್ರ ನೋಡ್ರಿ ನೀವು, ಬಹಳ ಅಪರೂಪದಲ್ಲಿ ಅಪರೂಪ ಈ ದೃಶ್ಯ ಅಂತ ಹೇಳ್ಬೇಕು. CM ರೇಖಾ ಗುಪ್ತಾ ಅವ್ರ ಬಗ್ಗೆ ಆಗಿರಬಹುದು. ಅಷ್ಟೇ ಅಲ್ಲ, ಇಡೀ ದೆಹಲಿಯ BJP ಸರ್ಕಾರದ ಬಗ್ಗೆ ಎಷ್ಟು ಚಲೋ ಮಾತಾಡ್ಯಾರ, ತಮ್ಮ ಖುಷಿ ವ್ಯಕ್ತಪಡಿಸಾರ. ಕೇಳ್ರಿ ಒಂದ್ಸಲ. जो हमारा इलाके के विधायक पहली मर्तबा जीते और अल्लाह के फजलो करम से और सबकी दुआओं से और मेहनतों से मंत्री भी बन गए, उनके लिए मुबारकबाद। और उसके अलावा जो और 5 मंत्री दिल्ली में बने हैं
उनके लिए भी मुबारकबाद हमारे पूरे इलाके की और मस्जिद कमेटी की तरफ से। और सबसे बड़ी मुबारकबाद हमारी बहन रेखा गुप्ता जो दिल्ली की सीएम बनी है। बड़ी खुशी हुई कल नाम सुन के, बल्कि हम परसों दुआ कर रहे थे हमारे कारी साहब के, भाई ये रेखा गुप्ता जो बहुत पढ़ी लिखी है, पहले से ही पढ़ाई के जमाने से इस सियासत में है, कि बेहतर होगा इमाम साहब के ये जो है ये मुख्यमंत्री बन जाए। खैर वो कल जब ऐलान हुआ तो हमें बड़ी खुशी हुई। सबको मुबारक, सबको मुबारकबाद। और जिस तरह से हमारे डॉक्टर पंकज ये मंत्री बने हैं, इलाके के भी काम करें और पूरी दिल्ली का विकास करें। जो कमियां उन्होंने छोड़ी, हम उम्मीद करते हैं कि ये बीजेपी सरकार जो दिल्ली में बनी है अच्छी सरकार बनेगी, और उम्मीदें हैं और हमारा दिल खुश है कि हमें ऐसा लगता है कि ये कुछ करेगी, ये दिल्ली की हर कमी को ये सरकार पूरा करेगी। सबका साथ सबका ವಿಕಾಸ್ ಅನ್ನುವಂಥ ಮೋದಿಜಿ ಹೇಳಿದ ಮಾತು ಒಂದಿಷ್ಟು ಮಂದಿಗೆ ಅರ್ಥ ಆಗ್ಲಿಕ್ಕತ್ತದಲ್ಲ ಅನ್ನೋದೇ ಸಮಾಧಾನ ನೋಡ್ರಪ್ಪ. ಇನ್ ಇವತ್ತಿನ ಸ್ಯಾಟರ್ಡೇ ಸ್ಪೆಷಲ್ ಮಿರ್ಚಿ ಮಂಡಕ್ಕಿದಾಗ ಕಡಿಕೊಂದು ಭಾರಿ ಮಸ್ತ್ ಎಂಟರ್ಟೈನಿಂಗ್ ವಿಡಿಯೋ ತಂದಿನಿ. ಮಿಮಿಕ್ರಿ ಗೋಪಿ ಬಹಳ ಫೇಮಸ್ ಅವ್ರ ಮಿಮಿಕ್ರಿ ಮಾಡೋದ್ರಾಗ, ಅದ್ರಾಗೂ ಈ ವಿಡಿಯೋ ನೋಡ್ಬೇಕು ನೀವು. ಸಿಎಂ ಸಿದ್ದರಾಮಯ್ಯ ಥರ ಏನ್ ಥಿಯೇಟ್ ಮಿಮಿಕ್ರಿ ಮಾಡ್ತಾರ. ಅಕಸ್ಮಾತ್ ಏನಾರ ಈ ಫ್ರೀ ಬಸ್ಸು, ಗೃಹಲಕ್ಷ್ಮಿ ರೊಕ್ಕ ಗಂಡಸೂರ್ಗೂ ಕೊಟ್ಟಿದ್ರು ಅಂದ್ರ ಏನೆಲ್ಲ ಅನಾಹುತ ಆಗಿತ್ತು ಅನ್ನೋದನ್ನ ಭಾರಿ ಚಂದ ಹೇಳ್ಯಾರ. ಅಷ್ಟೇ ಅಲ್ಲ, DCM DK ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಹೇಳಿ ಹೇಳ್ಯಾರ ಅವ್ರು. ಯಾಕಂದ್ರೆ ಅವ್ರು ಮಿಮಿಕ್ರಿ ಮಾಡಕ್ ಯಾಕೋ ಎಷ್ಟು ಪ್ರಯತ್ನ ಪಟ್ರು ಆಗಲಾಗ್ಯದಂತ. ಅವ್ರು ಬಹುಶಃ ಮುಖ್ಯಮಂತ್ರಿ ಆದ್ಮೇಲೆ ನನ್ ಮಿಮಿಕ್ರಿ ಮಾಡ್ಲಿಕ್ಕೆ ಬರ್ತದಂತ ಹೇಳ್ಯಾರ. ಅಷ್ಟೇ ಅಲ್ಲ, ಬಹಳಷ್ಟು ನಾಯಕರು ಮಿಮಿಕ್ರಿ ಮಾಡ್ಯಾರ. ಮಿಮಿಕ್ರಿ ಗೋಪಿ ಅವರು ಎಲ್ಲರ ಮನಸ್ಸಿನಾಗ ಏನದ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ಯಾರ. ಭಾರಿ ಮಜಾದ ನೋಡ್ರಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಾಲಹಳ್ಳಿಯಲ್ಲಿ ಅವರ ಮನೆಯ ಮುಂದೆ ಕಾರ್ಯಕ್ರಮವನ್ನು ಮಾಡಿಸಿ ನನ್ನ ಧ್ವನಿ ಅಂತ ಹೇಳಿದ್ರು. ನಾನು ಏನೇ ಟ್ರೈ ಮಾಡಿದ್ರು ಸಾಹೇಬ್ರ ಧ್ವನಿ ಬರ್ತಾನೆ ಇಲ್ಲ ನನಗೆ. ನೀವೆಲ್ಲ ಟಿ ವಿಲಿ ನೋಡಿರ್ಬೋದು, ಎಲ್ಲರ ಧ್ವನಿ ಒಂದಷ್ಟು ಮಾಡ್ತೇನೆ, ಸಾಹೇಬ್ರ ಧ್ವನಿ ಬರ್ತಾ ಇಲ್ಲ. ಯಾವಾಗ ಮಾಡ್ತೀಯಪ್ಪ ಅಂದರು, ನಮ್ಮ ಮೋಸ್ಟ್ಲಿ ಮುಖ್ಯಮಂತ್ರಿ ಆದಾಗ ನೀವು ನನಗೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಆಗ ಬಲಿತಾನೆ, ಯಾಕೋ ಬರ್ತಾನೆ ಇಲ್ಲ ಅಂತಂದೆ. ಅದು ಅವ್ರ ಹೇಳಿದ್ದೆ. ಆದ್ದರಿಂದ ಸುಮಾರು ಅಲ್ಲಿ ಬೇಡಿಕೆಗಳು ಮಾಡಿದ್ರು, ಇಲ್ಲ ಹೆಂಗಾದ್ರೂ ಬರಲಿ ಮಾಡಲಿ ಅಂತ. ಇಲ್ಲ, ಆಗಲಿಲ್ಲ. ಆದ್ದರಿಂದ ಘನತೆಯುತ್ತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪರೋಕ್ಷವಾಗಿ ಬಂದಿದ್ದಾರೆ. ಒಂದು ಅವರ ಧ್ವನಿಯನ್ನು ಮಾಡೋ ಮೂಲಕ ಒಂದೆರಡು ಮಾತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಧ್ವನಿ. ಯಾವನ ಒಡೆರಿ ಕಪ್ಪಲ್ಕೊಂಡ್ಗೆ ಕಳ್ಸಾಚೆಗ ಅವನ್ನ ಯಾವನ ಹೌದೌಲಿ ಅನ್ನೋನು ಎಲ್ಲರಿಗೂ ಒಂದೊಂದು ಹೆಸರು ಇಟ್ಬಿಡಿ. ಆದ್ದರಿಂದ ನೋಡಿ, ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ? ಯಾವನ ಅವನು ನೋಡಿ, ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ. ಪಾಪ ಹೆಂಗಸರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ಇನ್ನೆಲ್ಲಿಗೂ ಹೋಗಲ್ಲ. ಈ ಗೌರ್ಮೆಂಟ್ ಏನಾದರೂ ನಿಮ್ಮ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ. ನಾವು 3-4 ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು. ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ. ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಏನು ಅಂತ. ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ, ಏನಾಗ್ಬೋದು ಸಂಭವ ನೋಡಿ, ಈ ಥರ ಆಗ್ಬಿಡುತ್ತೆ, ಹೌದಲ್ಲ? ಆದ್ರಿಂದ ಹೆಣ್ಮಕ್ಳು ಅವ್ರು ಉಪಯೋಗಿಸ್ಕೊತಾರೆ. ಆಮೇಲೆ ಅವ್ರು ಹೇಳಿದ್ರು 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲ್ ಹಾಕೊಳ್ಬಿಡೋರು. ಮಹಿಳೆಯರು ಕೊಟ್ರೆ 1 ತಿಂಗಳ ರೇಷನ್, ಹೌದಲ್ವಾ? ಆದ್ದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ. 2 ವರ್ಷ ಆಯಿತು. ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ. ಅದೇ ನಿಮ್ಮ ಚಪ್ಪಾಳೆ ಹೀಗೆ ಇರಲಿ.
ಚಪ್ಪಾಳೆ ತಟ್ತಾ ಇರಿ. ಇವತ್ತಿಗೆ ಸುದ್ದಿ ಸಾಕಳ. ಸ್ಯಾಟರ್ಡೆ ಸ್ಪೆಷಲ್ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೋತೀನಿ. ಇನ್ನು ನಾಳೆ ಆಯ್ತಾರ ಸೂಟಿ ಅದ, ಸೋಮವಾರ ಭೇಟಿಯಾಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.